ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಸುದರ್ಶನ ಸುಕರ್ಣರ ಶಾಪ ಮೋಕ್ಷಣವೆಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಬಳಿಕ ಪ್ರಾತಃ ಕಾಲದಲ್ಲಿ ಪುತ್ರವಿಯೋಗದಿಂದ ಖಿನ್ನನಾದ ಗೋವಿಂದ ಸ್ವಾಮಿಯು ಭಾರ್ಯೆಯೊಡನೆಯೂ ಪುತ್ರನಾದ ಅಶೋಕದತ್ತನೊಡನೆಯೂ ಬಹಳವಾಗಿ ವಿಲಪಿಸಿದನು. ಆ ಸಮಯದಲ್ಲಿ ಸಮುದ್ರದತ್ತನೆಂಬ ವೈಶ್ಯನು ಆತನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಹಳ ಮರುಕದಿಂದ ಸಂತೈಸಿ ತನ್ನ ಭಂಡಾರಕ್ಕೆ ಅವನನ್ನು ರಕ್ಷಕನನ್ನಾಗಿ ನೇಮಿಸಿಕೊಂಡನು. ಆ ಬ್ರಾಹ್ಮಣನು ಯೋಗಿಯ ಮಾತನ್ನೇ ನೆನೆದು ಮಗನಿಗಾಗಿ ಹಂಬಲಿಸುತ್ತಾ ಭಾರ್ಯ ಪುತ್ರರೊಡನೆ ಆ ವೈಶ್ಯನ ಮನೆಯಲ್ಲಿಯೇ ವಾಸ ಮಾಡತೊಡಗಿದನು. ಕಿರಿಯವನಾದ ಅಶೋಕದತ್ತನು ಕ್ರಮವಾಗಿ ಶಸ್ತ್ರವಿದ್ಯೆಯಲ್ಲಿಯೂ ಸಕಲ ಶಾಸ್ತ್ರಗಳಲ್ಲಿಯೂ ಅಸದೃಶವಾದ ಪಾಂಡಿತ್ಯವನ್ನು ಪಡೆದು ಬಹಳವಾದ ಕೀರ್ತಿಯನ್ನು ಸಂಪಾದಿಸಿದನು. ಹಾಗೆಯೇ ಇತರ ವಿದ್ಯೆಗಳಲ್ಲಿಯೂ ಅವನಿಗೆ ಸಮಾನನಾದವನು ಭೂಲೋಕದಲ್ಲಿಯೇ ಇರಲಿಲ್ಲ. ಹೀಗೆ ಗೋವಿಂದ ಸ್ವಾಮಿಯ ಮಗನಾದ ಅಶೋಕದತ್ತನು ಕೃತವಿದ್ಯನಾಗಿ ಆ ನಗರದಲ್ಲೆಲ್ಲ ಬಹು ಪ್ರಸಿದ್ಧನಾದನು. ಹೀಗಿರಲು ಒಮ್ಮೆ ಕಾಶಿ ದೇಶವನ್ನು ಆಳುತ್ತಿದ್ದ ಪ್ರತಾಪ ಮುಕುಟನೆಂಬ ರಾಜನ ಬಳಿಗೆ ಒಬ್ಬ ಬಲಶಾಲಿಯಾದ ಜಟ್ಟಿಯು ಬಂದನು. ಅವನನ್ನು ಗೆಲ್ಲಲು ಕಾಶಿರಾಜನು ಮಹಾಬಲಶಾಲಿಯಾದ ಅಶೋಕದತ್ತನನ್ನು ಭೃತ್ಯರಿಂದ ಬರಮಾಡಿಕೊಂಡು, ಅಯ್ಯ ಅಶೋಕದತ್ತ, ನೀನು ಬಲಶಾಲಿಗಳಲ್ಲಿ ಅಗ್ರಗಣ್ಯನಾಗಿರುವೆ. ಇತರರಿಂದ ಗೆಲ್ಲಲಾಗದವನು ಬಹಳವಾಗಿ ಕೊಬ್ಬಿದವನು ಆದ ಈ ಜಟ್ಟಿಯನ್ನು ಕಾಳಗದಲ್ಲಿ ಸೋಲಿಸು. ನೀನು ಕೇಳಿದುದೆಲ್ಲವನ್ನು ಕೊಡುವೆನು ಎಂದನು. ಇದನ್ನು ಕೇಳಿದ ಆ ಬ್ರಾಹ್ಮಣ ಪುತ್ರನು ದಕ್ಷಿಣ ದೇಶದಿಂದ ಬಂದ ಆ ಮಲ್ಲಾಧಿಪನನ್ನು ಒಂದೇ ಏಟಿನಿಂದಲೇ ನೆಲಕ್ಕುರುಳಿಸಿದನು. ನೆಲಕ್ಕುರುಳಿದ ಮಲ್ಲನು ಕಣ್ಣುಗಳನ್ನು ಗಿರ್ರನೆ ತಿರುಗಿಸುತ್ತಾ ಕೂಡಲೇ ಪ್ರಾಣಗಳನ್ನು ಬಿಟ್ಟನು. ಪ್ರತಾಪ ಮುಕುಟ ರಾಜನಾದರೂ ದೇವತೆಗಳಿಗೂ ಅಸಾಧ್ಯವಾದ ಆ ಬ್ರಾಹ್ಮಣನ ಸಾಹಸಕ್ಕೆ ಮೆಚ್ಚಿ ಬೇಕಾದಷ್ಟು ಹಣವನ್ನು ದತ್ತಿಗಳನ್ನು ಬಹುಮತಿ ಕೊಟ್ಟು ಆತನನ್ನು ತನ್ನ ಆಸ್ಥಾನದಲ್ಲಿಯೇ ಇರಿಸಿಕೊಂಡನು. ಒಮ್ಮೆ ಸಾಯಂಕಾಲದಲ್ಲಿ ಮಹಾರಾಜನು ಆ ಬ್ರಾಹ್ಮಣನೊಂದಿಗೆ ಕುದುರೆಯನ್ನೇರಿ ನಿರ್ಜನ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದನು. ಆಗ ವಿಪ್ರಸುತನಾದ ಅಶೋಕದತ್ತನೊಡನಿದ್ದ ಆ ಮಹಾರಾಜ, ನಾನು ಮಾಡಿದ ಅಲ್ಪಾಪರಾಧಕ್ಕಾಗಿ ಕುಹಕಿಯಾದ ನ್ಯಾಯಾಧೀಶನು ನನ್ನ ಹಗೆಗಳ ಮಾತಿನಿಂದ ನನ್ನನ್ನು ಶೂಲಕ್ಕೇರಿಸಿ ಕಠಿಣವಾಗಿ ಶಿಕ್ಷಿಸಿರುತ್ತಾನೆ. ನನ್ನನ್ನು ಶೂಲಕ್ಕೇರಿಸಿ 4 ದಿನಗಳಾದರೂ ಪ್ರಾಣವು ಹೋಗದೆ ಕಷ್ಟಪಡುತ್ತಿದ್ದೇನೆ. ಪಾಪಿಗಳಿಗೆ ಪ್ರಾಣವು ತಟ್ಟನೆ ಹೋಗುವುದಿಲ್ಲವಷ್ಟೇ. ಈಗ ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವ ಈ ದಾಹವನ್ನಾದರೂ ತೀರಿಸು ಎಂಬೊಂದು ಆರ್ತನಾದವು ಅವನಿಗೆ ಕೇಳಿಸಿತು. ಅತಿ ದೀನವಾದ ಈ ಮಾತನ್ನು ಕೇಳಿ, ಅಯ್ಯ ಧೀರನೆ, ನೀನು ಹೋಗಿ ಶೂಲಕ್ಕೇರಿಸಲ್ಪಟ್ಟ ನಿರಪರಾಧಿಯಾದ ಆ ಪ್ರಾಣಿಯ ದಾಹವನ್ನು ತೀರಿಸು ಎಂದು ಮಹಾರಾಜನು ಆ ದ್ವಿಜಪುತ್ರನಿಗೆ ಅಪ್ಪಣೆ ಮಾಡಿದನು. ಹೀಗೆ ರಾಜನಿಂದ ಅಜ್ಞಪ್ತನಾದ ಆ ಬ್ರಾಹ್ಮಣನು, ಅಂದರೆ ಅಶೋಕದತ್ತನು, ಒಂದು ಪಾತ್ರೆಯ ತುಂಬ ನೀರನ್ನು ತೆಗೆದುಕೊಂಡು ಭೂತ ಪ್ರೇತಾದಿಗಳಿಂದ ತುಂಬಿದ್ದ ಸ್ಮಶಾನಕ್ಕೆ ಹೋದನು. ಅಲ್ಲಿ ಅವನು ಶರೀರವನ್ನು ತಾಳಿದ ರತಿಯಂತೆ ಕಂಗೊಳಿಸುವ ತುಂಬು ಜೌವನೆಯಾದ ಒಬ್ಬ ಸ್ತ್ರೀಯನ್ನು ಕಂಡನು. ಧೀರನಾದ ಆ ಬ್ರಾಹ್ಮಣ ಕುಮಾರನು ಆಕೆಯನ್ನು ಕಂಡು, ಎಲೆ ಸುಮಂಗಳೇ, ನೀನಾರು? ನಿರ್ಜನವಾದ ಈ ಸ್ಮಶಾನದಲ್ಲಿ ಈ ಶೂಲಾರೋಹಿಯ ಬಳಿ ಏಕೆ ಕುಳಿತಿರುವೆ ಎಂದು ಕೇಳಿದನು. ಆ ಸುಮುಖಿಯು ಹೇಳಿದಳು, ಅಯ್ಯ, ರಾಜನಿಂದ ಶೂಲಕ್ಕೇರಿಸಲ್ಪಟ್ಟ ಈತನು ನನ್ನ ಪ್ರಿಯ. ಹಣವನ್ನು ಬಿಟ್ಟಿರಲಾರದ ಜಿಪುಣನಂತೆ ಪ್ರಾಣಗಳನ್ನು ತೊರೆಯಲಾರದೆ ವ್ಯಥೆಪಡುತ್ತಿರುವನು. ನೋಡು, ಸಾವಿಗೀಡಾಗಿರುವ ಪತಿಯನ್ನು ಬಿಡಿಸಲಾರದೆ ನಾನು ಅವನನ್ನು ಹಿಂಬಾಲಿಸಲು ಸಿದ್ಧಳಾಗಿರುವೆನು. ಬಾಯಾರಿದ ಈತನಾದರೂ ನೀರನ್ನು ಬೇಡುತ್ತಾ ವ್ಯಥೆಪಡುತ್ತಿರುವನು. ಮೇಲ್ಮುಖನಾಗಿ ಶೂಲಕ್ಕೇರಿಸಲ್ಪಟ್ಟು ಮೂರ್ಛೆ ಹೋಗುತ್ತಿರುವ ಈ ನನ್ನ ಇನಿಯನಿಗೆ ನೆಲದಲ್ಲಿರುವ ನಾನು ನೀರನ್ನು ಕುಡಿಸಲು ಕೈಲಾಗದವಳಾಗಿದ್ದೇನೆ. ದಯಾ ಸಮುದ್ರನಾದ ಅಶೋಕದತ್ತನು ಈ ಮಾತನ್ನು ಕೇಳಿ ತಕ್ಕ ರೀತಿಯಿಂದ ಅವಳನ್ನು ಸಂತೈಸಿ ಇಂತೆಂದನು. ಅಶೋಕದತ್ತನು ಹೇಳುತ್ತಾನೆ, ತಾಯೇ, ನನ್ನ ಹೆಗಲೇರಿ ತಣ್ಣಗಿರುವ ಈ ನೀರನ್ನು ಆತನಿಗೆ ಕೊಡು. ಅವಳು ಅದಕ್ಕೆ ಒಪ್ಪಿ ಕೂಡಲೇ ಬಗ್ಗಿ ನಿಂತ ಆತನ ಹೆಗಲನ್ನು ಕಾಲಿನಿಂದ ಮೇಲೆರಿದಳು. ಬ್ರಾಹ್ಮಣನು ಅಧೋಮುಖನಾಗಿ ನೋಡುತ್ತಿರಲು ಹೊಸ ರಕ್ತವು ಮೇಲಿನಿಂದ ಸುರಿಯತೊಡಗಿತು. ಕುತೂಹಲಿಯಾದ ಆ ಬ್ರಾಹ್ಮಣನು ಕಷ್ಟದಿಂದ ತಲೆಯನ್ನು ಮೇಲಕ್ಕೆತ್ತಿ ನೋಡಲು ಅವಳು ಆ ಶೂಲಾರೋಹಿಯನ್ನು ಕಿತ್ತು ಮುಕ್ಕುತ್ತಿದ್ದಳು. ಕೂಡಲೇ ಅಶೋಕದತ್ತನು ಅಂದುಗೆಯೊಂದಿಗೆ ಅವಳ ಕಾಲನ್ನು ಹಿಡಿದುಕೊಂಡನು. ಆಗ ಅವಳು ರತ್ನಖಚಿತವಾದ ಕಾಲ್ಬಳಗಳನ್ನು ಬಿಟ್ಟು ಮೇಲಕ್ಕೆ ಹಾರಿಹೋದಳು. ತರುವಾಯ ಆ ಅಶೋಕದತ್ತ ಬ್ರಾಹ್ಮಣನು ಬಗೆ ಬಗೆಯ ರತ್ನಗಳಿಂದೊಪ್ಪುವ ಆ ಕಡಗವನ್ನು ತೆಗೆದುಕೊಂಡು ರಾಜನ ಬಳಿಗೆ ಬಂದು ಅದನ್ನು ಆತನಿಗೆ ಕೊಟ್ಟು ಸ್ಮಶಾನದಲ್ಲಿ ನಡೆದ ವಿಷಯವನ್ನೆಲ್ಲ ಅರುಹಿದನು. ರಾಜನು ಮತ್ತೊಬ್ಬರಿಗೆ ಅಸಾಧ್ಯವಾದ ಆತನ ಈ ವೀರ ಚರಿತ್ರವನ್ನು ಕಂಡು ಸಂತೋಷಗೊಂಡು ಮದನ ಲೇಖೆ ಎಂಬ ತನ್ನ ಮಗಳನ್ನು ಆತನಿಗೆ ಕೊಟ್ಟು ಮದುವೆ ಮಾಡಿದನು.
ಒಮ್ಮೆ ರಾಜನು ಆ ಕಾಲ್ಗಡಗವನ್ನು ನೋಡಿ ಅಂತಹುದೇ ಮತ್ತೊಂದು ದಿವ್ಯವಾದ ಕಡಗವನ್ನು ಎಲ್ಲಿಂದಲಾದರೂ ಪಡೆಯಬೇಕೆಂದು ಆಸೆಪಟ್ಟನು. ಅಶೋಕದತ್ತನು ಆತನ ಕೋರಿಕೆಯನ್ನರಿತು ಅಂತಹ ಮತ್ತೊಂದು ಕಡಗವನ್ನು ಎಲ್ಲಿಂದ ಸಂಪಾದಿಸಬಹುದೆಂದು ಬಹಳವಾಗಿ ಯೋಚಿಸಿ ಕಡೆಗೆ ತಾನು ಅದನ್ನು ಎಲ್ಲಿ ಪಡೆದನೋ ಅಲ್ಲಿಂದಲೇ ಮತ್ತೊಂದನ್ನು ಸಂಪಾದಿಸಲು ನಿಶ್ಚಯಿಸಿಕೊಂಡನು. ಸ್ಮಶಾನಕ್ಕೆ ಹೋಗಿ ಮಹಾಮಾಂಸವನ್ನು ಮಾರುವೆನು. ಮಹಾಮಂತ್ರಗಳಿಂದ ರಾಕ್ಷಸ ಭೂತ ಭೇತಾಳ ಪಿಶಾಚಾದಿಗಳನ್ನೆಲ್ಲ ಬರಮಾಡುವೆನು. ಅವರೊಂದಿಗೆ ಆ ರಾಕ್ಷಸಿಯು ಬರುತ್ತಾಳೆ. ಆಗ ಅವಳನ್ನು ಬಲಾತ್ಕಾರವಾಗಿ ಹಿಡಿದು ಮತ್ತೊಂದು ಕಡಗವನ್ನು ಕಿತ್ತುಕೊಳ್ಳುವೆನು. 1000 ಮಂದಿ ರಾಕ್ಷಸರೇ ಬರಲಿ, 10,000 ಮಂದಿ ಪಿಶಾಚಿಗಳೇ ಬರಲಿ, ಭೇತಾಳ ಕೋಟಿಯೇ ಬರಲಿ, ನನಗೇನು ಲಕ್ಷ್ಯ? ಅವರು ಬಲಶಾಲಿಯಾದ ನನ್ನನ್ನು ಏನು ಮಾಡುವರು? ಈ ಪ್ರಕಾರವಾಗಿ ನಿಶ್ಚಯಿಸಿ ಆ ಅಶೋಕದತ್ತನು ರಾತ್ರಿಯಲ್ಲಿ ಸ್ಮಶಾನಕ್ಕೆ ಜಾಗೃತೆಯಾಗಿ ಹೋದನು. ಅಂತೆಯೇ ಅವನು ಅಲ್ಲಿ ಅವರನ್ನು ಮಂತ್ರಶಕ್ತಿಯಿಂದ ಬರಮಾಡಿ ಗಟ್ಟಿಯಾಗಿ, ಎಲ್ಲಲೇ ಮಹಾಮಾಂಸದ ವಿಕ್ರಯವಾಗುತ್ತಿದೆ, ಕೊಳ್ಳಿರಿ ಕೊಳ್ಳಿರಿ ಎಂದು ಕೂಗಿ ಮಹಾಮಾಂಸವನ್ನು ಮಾರುತ್ತಿದ್ದನು. ಅಲ್ಲಿಗೆ ರಾಕ್ಷಸರು, ಭೇತಾಳರು, ಕಂಕಾಳರು, ಪಿಶಾಚಿಗಳು, ಭೂತ ಪ್ರೇತಾದಿಗಳು ಎಲ್ಲರೂ ಬಹು ಸಂತೋಷದಿಂದ ಬಂದು ಇಷ್ಟತಮವಾದ ಮಹಾಮಾಂಸವನ್ನು ತಿನ್ನೋಣವೆಂದುಕೊಂಡು ಆ ಮಾಂಸವನ್ನು ಕೊಳ್ಳುತ್ತಿದ್ದರು. ಅವರೊಂದಿಗೆ 100 ರಾಕ್ಷಸ ಕನ್ಯೆಯರಿಂದ ಕೂಡಿದ ಮಾಂಸದಾಸೆಯಿಂದ ಆ ರಾಕ್ಷಸಿಯು ಬಂದಳು. ದ್ವಿಜಕುಮಾರನು ಅವಳನ್ನು ಕಂಡು ಪೂರ್ವದಲ್ಲಿ ತಾನು ಕಂಡಿದ್ದವಳು ಇವಳೇ ಎಂದು ಗುರುತು ಹಿಡಿದು ಅವಳಲ್ಲಿದ್ದ ಮತ್ತೊಂದು ಕಡಗವನ್ನು ಕೇಳಿದನು. ಆಗ ಅವಳು ಹೇಳಿದಳು, ಅಯ್ಯ ವೀರವರ್ಯನೇ, ನೀನೇ ಅಲ್ಲವೇ ನನ್ನ ಒಂದು ಕಡಗವನ್ನು ಹಿಂದೆ ಕಿತ್ತುಕೊಂಡು ಹೋದವನು? ನಿನ್ನ ಪರಾಕ್ರಮಕ್ಕೆ ಮೆಚ್ಚಿ ಸಂತೋಷಗೊಂಡೆ. ನನ್ನ ಹೆಸರು ವಿದ್ಯುತ್ ಕೇತಿ. ಇದೋ ಈ ನನ್ನ ಮಗಳನ್ನು ರತ್ನದ ಕಡಗವನ್ನು ತೆಗೆದುಕೋ ಎಂದು ಮಗಳೊಡನೆ ಆ ಕಡಗವನ್ನು ಅಳಿಯನಿಗೆ ಬಳುವಳಿಯಾಗಿ ಕೊಟ್ಟಳು. ಅಶೋಕದತ್ತನು ಕಡಗದೊಂದಿಗೆ ವಿದ್ಯುತ್ ಪ್ರಭೆ ಎಂಬ ಹೆಸರನ್ನು ಸಾರ್ಥಕಗೊಳಿಸುವ ಆ ಯುವತಿಯನ್ನು ಪರಿಗ್ರಹಿಸಿ ಸಂತೋಷಗೊಂಡನು. ವಿದ್ಯುತ್ ಕೇಶಿಯು ಅಳಿಯನಿಗೆ ಚಿನ್ನದ ಕಮಲವನ್ನು ಬಳುವಳಿಯಾಗಿ ಕೊಟ್ಟಳು. ಬಳಿಕ ಅಶೋಕದತ್ತನು ವಿದ್ಯುತ್ ಪ್ರಭೆ, ರನ್ನಗಡಗ ಮತ್ತು ಚಿನ್ನದ ಕಮಲಗಳೊಡನೆ ಅತ್ತೆಯನ್ನು ಬೀಳ್ಕೊಟ್ಟು ರಾಜನ ಬಳಿಗೆ ಹಿಂದಿರುಗಿ ಬಂದನು. ರಾಜನು ಅದನ್ನು ಪಡೆದು ಸಂತೋಷಗೊಂಡು ಶೌರ್ಯ ಸಾಹಸಗಳೆಂದೊಪ್ಪುವ ಆತನನ್ನು ಹೊಗಳಿದನು. ಒಮ್ಮೆ ಆ ಬ್ರಾಹ್ಮಣನು ಏಕಾಂತದಲ್ಲಿ ವಿದ್ಯುತ್ ಪ್ರಭೆಯನ್ನು ಕುರಿತು ಇಂತೆಂದನು, ಪ್ರಿಯೆ, ನಿನ್ನ ತಾಯಿಯು ಚಿನ್ನದ ಕಮಲವನ್ನು ಎಲ್ಲಿಂದ ತಂದಳು? ಓ ವರಾನನೆ, ಇಂತಹ ಮತ್ತೆ ಕೆಲವು ಕಮಲಗಳು ಬೇಕಾದರೆ ನಾನು ಎಲ್ಲಿಂದ ಪಡೆಯಬಹುದು? ಇಂತು ಕೇಳಿದ ಇನಿಯನಿಗೆ ವಿದ್ಯುತ್ ಪ್ರಭೆಯು ಗುಟ್ಟಾಗಿ ಹೇಳುತ್ತಾಳೆ, ಸ್ವಾಮಿಯೇ, ಕಪಾಲ ವಿಸ್ಫೋಟನೆಂಬ ಭೇತಾಳ ರಾಜನ ಬಳಿ ಚಿನ್ನದ ಕಮಲಗಳಿಂದೊಪ್ಪುವ ಸರೋವರ ಹೊಂದಿರುವುದು. ನಿಮ್ಮ ಅತ್ತೆಯು ಅಲ್ಲಿ ಜಲಕ್ರೀಡೆಯಾಡುವಾಗ ಅದನ್ನು ತಂದಳು. ಅದನ್ನು ಕೇಳಿ ಬ್ರಾಹ್ಮಣನು ತನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಂತೆ ಕೇಳಿದನು. ಆ ಕೂಡಲೇ ಅವಳು ತನ್ನ ಪ್ರಿಯನನ್ನು ಆ ಕಾಂಚನ ಸರೋವರಕ್ಕೊಯ್ದಳು. ಬಳಿಕ ಬಂಗಾರದ ಕಮಲಗಳನ್ನು ಪಡೆಯಲು ಅಪೇಕ್ಷೆಯುಳ್ಳ ಆತನು ತನ್ನನ್ನು ತಡೆದ ಭೇತಾಳರನ್ನೆಲ್ಲ ಕೊಂದು ಹಾಕಿದನು. ಅಲ್ಲದೆ ಹತ ಸೈನಿಕನು ಭೇತಾಳಪತಿಯು ಆದ ಕಪಾಲ ಸ್ಫೋಟನನ್ನು ಕಂಡು ಅವನನ್ನು ಕೊಲ್ಲಲುದ್ಯುಕ್ತನಾದನು. ಅಷ್ಟರಲ್ಲಿ ತೇಜಸ್ಸಂಪನ್ನನಾದ ವಿಜ್ಞಪ್ತಿ ಕೌತುಕನೆಂಬ ವಿದ್ಯಾಧರಾಧಿಪನು ವಿಮಾನವನ್ನೇರಿ ಅಲ್ಲಿಗೆ ಬಂದವನು ಅವನನ್ನು ಕುರಿತು ಹೀಗೆ ಹೇಳಿದನು, ಅಯ್ಯ ಬ್ರಾಹ್ಮಣನೇ, ಅಶೋಕದತ್ತ, ಸಾಹಸ ಮಾಡಬೇಡ. ಆತನು ಎಂತು ಹೇಳಲು ಆ ಬ್ರಾಹ್ಮಣ ಕುಮಾರನು ಅದನ್ನು ಕೇಳಿ ಶ್ರೇಷ್ಠವಾದ ವಿಮಾನದಲ್ಲಿ ಕುಳಿತಿರುವ ತೇಜಸ್ವಿಯಾದ ಆ ವಿದ್ಯಾಧರನನ್ನು ಕಂಡನು. ಒಡನೆಯೇ ಅವನು ಶಾಪದಿಂದ ಮುಕ್ತನಾಗಿ ಮನುಷ್ಯ ರೂಪವನ್ನು ತೊರೆದು ದಿವ್ಯ ರೂಪವನ್ನು ಪಡೆದನು. ಹೀಗೆ ಶಾಪಮುಕ್ತನಾಗಿ ದಿವ್ಯವಾದ ವಿಮಾನವನ್ನೇರಿ ಸಕಲಾಭರಣಗಳಿಂದೊಪ್ಪುವ ಆ ಸುಕರ್ಣನನ್ನು ಕುರಿತು ವಿಜ್ಞಪ್ತಿ ಕೌತುಕನು ಇಂತೆಂದನು, ಎಲೈ ಸುಕರ್ಣನೆ, ಇವನು ನಿನ್ನ ಸೋದರನಾದ ವಿಜಯದತ್ತ, ಗಾಲವ ಮಹರ್ಷಿಯ ಮಗಳನ್ನು ಮುಟ್ಟಿದ ಪಾತಕಿ. ಆತನಿಂದ ಶಾಪವನ್ನು ಹೊಂದಿದವನು. ಆ ಪಾಪಕೃತ್ಯವನ್ನೊಪ್ಪಿದ ನೀನು ಕೂಡ ಶಪಿಸಲ್ಪಟ್ಟೆ. ಆ ಮುನಿಯು ಅಲ್ಪ ಪಾತಕಿಯಾದ ನಿನ್ನ ಶಾಪಕ್ಕೆ ನನ್ನ ದರ್ಶನವೇ ಕಡೆಮಾಡಿದ್ದನೇ ಹೊರತು ಈತನ ಶಾಪಕ್ಕೆ ಯಾವ ಅವಧಿಯೂ ಏರ್ಪಡಲಿಲ್ಲ. ಆದುದರಿಂದ ಎಲೈ ಸುಕರ್ಣನೆ, ಬಾ, ಇದೀಗ ನೀನು ಮುಕ್ತ ಶಾಪನಾಗಿದ್ದೀಯೇ, ಸ್ವರ್ಗವನ್ನೇರು ಎಂದನು. ಆಗ ಸುಕರ್ಣನು, ಎಲೈ ವಿದ್ಯಾಧರಾಧಿಪನೆ, ನನ್ನ ಅಣ್ಣನನ್ನು ಬಿಟ್ಟು ಸಕಲೋಪಭೋಗಗಳಿಂದ ತುಂಬಿದ್ದರೂ ಆ ಸ್ವರ್ಗಕ್ಕೆ ನಾನು ಬರಲಾರೆ. ಅಣ್ಣನಿಗೂ ಶಾಪವು ಬಿಟ್ಟು ಹೋಗುವ ಉಪಾಯವನ್ನರುಹು ಎಂದು ಆತನನ್ನು ಕೇಳಿಕೊಂಡನು. ಮಹಾ ತೇಜಸ್ಸಂಪನ್ನನಾದ ವಿಜ್ಞಪ್ತಿ ಕೌತುಕನು, ಅಯ್ಯ, ಇದು ಅಸಾಧ್ಯವು, ಯಾವನು ತಾನೇ ಇದನ್ನು ಹೋಗಲಾಡಿಸಬಲ್ಲನು? ಆದರೆ ಹಿಂದೆ ಬ್ರಹ್ಮದೇವನು ಸನಕಾದಿ ಮುನಿಗಳಿಗೆ ತಿಳಿಸಿದ ಒಂದು ರಹಸ್ಯವನ್ನೀಗ ಅರುಹುವೆನು. ಸಕಲ ತೀರ್ಥಗಳಿಗೂ ಆಶ್ರಯವಾಗಿ ದಕ್ಷಿಣ ಸಮುದ್ರ ತೀರದ ಚಕ್ರ ತೀರ್ಥದ ಬಳಿ ಅಮೋಘವಾದ ತೀರ್ಥವೊಂದಿರುವುದು. ಅದರ ದರ್ಶನ ಮಾತ್ರದಿಂದಲೇ ಸಮಸ್ತ ಪಾಪಗಳು ನಶಿಸುವವು.
ಇನ್ನು ಅದರ ಸ್ನಾನದಿಂದ ಆಗುವ ಫಲವೆಂತಹುದೆಂಬುದನ್ನು ಬೇರೆ ಹೇಳಬೇಕೆ? ಆದುದರಿಂದ ಎಲೈ ಸುಕರ್ಣನೆ, ನಿನ್ನ ಅಣ್ಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿದಲ್ಲಿ ನಿಜವಾಗಿಯೂ ಗಾಲವ ಶಾಪದಿಂದ ಒದಗಿರುವ ಈ ಭೇತಾಳ ಜನ್ಮವು ತೊಲಗುವುದು ಎಂದು ಉತ್ತರವಿತ್ತನು. ಸುಕರ್ಣನು ಅದನ್ನು ಕೇಳಿ ಭೇತಾಳ ರೂಪಿಯಾದ ಅಣ್ಣನೊಂದಿಗೆ ತೆಂಕಲು ಕಡಲಿನ ದಡವನ್ನು ಸೇರಿ ಚಕ್ರತೀರ್ಥಕ್ಕೆ ದಕ್ಷಿಣದಲ್ಲಿಯೂ ಗಂಧಮಾದನಕ್ಕೆ ಉತ್ತರದಲ್ಲಿಯೂ ಇರುವುದಾಗಿ ಬ್ರಹ್ಮನು ಸನಕಾದಿಗಳಿಗೆ ತಿಳಿಸಿದ ಪುಣ್ಯತಮವಾದ ತೀರ್ಥವನ್ನು ಸಮೀಪಿಸಿ ಅಣ್ಣನನ್ನು ಕುರಿತು ಹೇಳಿದನು. ಅಣ್ಣ, ಗಾಲವ ಮಹರ್ಷಿಯ ಘೋರ ಶಾಪವನ್ನು ನೀಗಲೋಸುಗ ಉತ್ತಮೋತ್ತಮವಾದ ಈ ತೀರ್ಥದಲ್ಲಿ ಬೇಗನೆ ಮುಳುಗಿ ಸ್ನಾನ ಮಾಡು. ಹೀಗೆ ಹೇಳುತ್ತಿರುವಲ್ಲಿಯೇ ಗಾಳಿಯಿಂದ ಹಾರಿ ಬಂದ ಆ ತೀರ್ಥದ ತುಂತುರುಗಳು ಆತನ ಮೇಲೆ ಬಿದ್ದು ಕೂಡಲೇ ಆತನ ಭೇತಾಳ ಜನ್ಮವು ತೊಲಗಿತು. ಒಡನೆಯೇ ಆತನು ಮನುಷ್ಯತ್ವವನ್ನು ಪಡೆದನು. ಬಳಿಕ ಆ ಬ್ರಾಹ್ಮಣನು ಮನುಷ್ಯತ್ವವನ್ನು ನೀಗಲು ಸಂಕಲ್ಪಪೂರ್ವಕವಾಗಿ ಅದರಲ್ಲಿ ಮಿಂದೆದ್ದೊಡನೆ ದಿವ್ಯ ರೂಪವನ್ನು ಪಡೆದಿದ್ದನು. ತರುವಾಯ ದಿವ್ಯವಾದ ವಿಮಾನವನ್ನೇರಿ ದೇವತಾಸ್ತ್ರೀಯರಿಂದ ಆವೃತನಾಗಿ ವಿಜ್ಞಪ್ತಿ ಕೌತುಕನನ್ನು ಮುಂದುವರಿಸಿಕೊಂಡು ಆ ತೀರ್ಥವನ್ನು ಹೊಗಳುತ್ತಾ ಅನೇಕ ಬಾರಿ ಅದಕ್ಕೆ ನಮಸ್ಕರಿಸಿ ತಮ್ಮನಾದ ಸುಕರ್ಣನೊಡನೆ ಸ್ವರ್ಗಲೋಕಕ್ಕೆ ತೆರಳಿದನು. ಕೇವಲ ಜಲಶೀಕರಗಳ ಸ್ಪರ್ಶದಿಂದಲೇ ವಿಜಯದತ್ತನೆಂಬ ಬ್ರಾಹ್ಮಣನಾಗಿ ಜನಿಸಿದ್ದ ಆ ಸುದರ್ಶನನ ಭೇತಾಳತ್ವವನ್ನು ಹೋಗಲಾಡಿಸಿದ ಕಾರಣ ಆಗಿನಿಂದಲೂ ಆ ತೀರ್ಥವು ಭೇತಾಳ ವರದವೆಂದು ಖ್ಯಾತಿಗೊಂಡಿತು. ಚಕ್ರತೀರ್ಥಕ್ಕೆ ದಕ್ಷಿಣದಲ್ಲಿರುವ ಈ ತೀರ್ಥದಲ್ಲಿ ಯಾರು ಒಮ್ಮೆಯಾದರೂ ಸ್ನಾನ ಮಾಡುವರೋ ಅವರು ಜೀವನ್ಮುಕ್ತರಾಗುತ್ತಾರೆ. ಅಯ್ಯ ಮುನಿಗಳಿರ, ಈ ತೀರ್ಥಕ್ಕೆ ಸಮನಾದ ತೀರ್ಥವು ಹಿಂದೆ ಇರಲಿಲ್ಲ, ಮುಂದಿರುವುದಿಲ್ಲ. ಘೋರವಾದ ಭೇತಾಳತ್ವವನ್ನು ಬಿಟ್ಟು ದಿವ್ಯ ರೂಪವನ್ನು ಧರಿಸಿದವನಾದುದರಿಂದ ಪುಣ್ಯತಮವಾದ ಈ ಭೇತಾಳ ವರದದಲ್ಲಿ ಎಲ್ಲರೂ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿ ಪಿತೃಗಳಿಗೆ ಪಿಂಡದಾನವನ್ನು ಮಾಡತಕ್ಕದ್ದು. ಎಲೈ ವಿಪ್ರವರಿಯರೇ, ಇದಕ್ಕೆ ಭೇತಾಳ ವರದವೆಂಬ ಹೆಸರು ಬಂದ ರೀತಿಯನ್ನು, ಅದರ ವೈಭವವನ್ನು ಇಂತು ನಿಮಗೆ ತಿಳಿಸಿರುವೆನು. ಯಾರು ಈ ಅಧ್ಯಾಯವನ್ನು ಓದುವರೋ, ಯಾರು ಕೇಳುವರೋ ಅವರೆಲ್ಲರೂ ಮುಕ್ತಿಯನ್ನು ಪಡೆಯುತ್ತಾರೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಸುದರ್ಶನ ಸುಕರ್ಣರ ಶಾಪ ಮೋಕ್ಷಣವೆಂಬ 9ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.